ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿದ್ರೆ ಡಿಡಿಪಿಐ ಬಿಒಗಳೇ ಹೊಣೆ. 30% ಕಡಿಮೆ ಬಂದ್ರೆ ಮುಖ್ಯ ಶಿಕ್ಷಕರಿಗೆ ನೋಟಿಸ್ ಅನ್ನ ನೀಡಲಾಗುತ್ತೆ. ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ್ರೆ ನೋಟಿಸ್ ಜಾರಿಯಾಗುತ್ತೆ ಅಂತ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಪರೀಕ್ಷಾ ಸಿದ್ಧತೆ ಕುರಿತ ಸಭೆಯಲ್ಲಿ ಅಧಿಕಾರಿಗಳಿಗೆ ಡಿಸಿ ತರಾಟೆಯನ್ನ ತಗೊಂಡ್ರು. 2 ಶೈಕ್ಷಣಿಕ ಜಿಲ್ಲೆಯಲ್ಲಿ 100% ಫಲಿತಾಂಶದ ಗುರಿ ಇರಬೇಕು. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದಲೇ ತರಗತಿಯನ್ನ ನಡೆಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಪ್ರತಿದಿನ ಉತ್ತಮ ಫಲಿತಾಂಶಕ್ಕೆ ಚಟುವಟಿಕೆ ಪ್ರಾರಂಭಿಸಬೇಕು. ಪ್ರತಿದಿನ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ನಾವು ನಿಗಾ ವಹಿಸ್ತೀವಿ ಅಂತ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳ ಎಚ್ಚರಿಕೆಯ ಬೆನ್ನಲ್ಲೇ ರಾತ್ರೋರಾತ್ರಿ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ದೌಡಾಯಿಸಿತು ಶಿಕ್ಷಣ ಇಲಾಖೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮನೆ ಪಾಠಕ್ಕೆ ಮುಂದಾಗಿದೆ ಶಿಕ್ಷಣ ಇಲಾಖೆ. ಮಕ್ಕಳ ಮನೆಗಳಿಗೆ ಹೋಗಿ ಮನೆ ಪಾಠವನ್ನ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿರುವಂಥದ್ದು. ಸರ್ಕಾರಿ ಶಾಲೆಯ ಶಿಕ್ಷಕರೊಂದಿಗೆ ಬಿಒಗಳು ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಮನೆ ಪಾಠವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಅದನ್ನ ದೃಶ್ಯಗಳಲ್ಲಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಒಂದು ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಫಲಿತಾಂಶ ಕುಸಿತ ಆಗ್ತಾ ಇತ್ತು. ಹಿಂದಿನ ಸಭೆಯಲ್ಲಿ ಈ ಒಂದು ಫಲಿತಾಂಶವನ್ನು ಹೆಚ್ಚಿಸಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯನ್ನ ನೀಡಿದ್ರು. ಆದರೂ ಕೂಡ ಅಧಿಕಾರಿಗಳು ಮುಖ್ಯ ಶಿಕ್ಷಕರು ನಿರ್ಲಕ್ಷ್ಯವನ್ನ ವಹಿಸಿದ್ರು. ಈ ಹಿನ್ನೆಲೆ ಕಡಿಮೆ ಫಲಿತಾಂಶ ಬಂದ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ನೋಟಿಸ್ ಅನ್ನ ನೀಡಲಾಗುತ್ತೆ. ಇನ್ನು ಮುಂದೆ ಬಿಇಒ ಹಾಗೂ ಡಿಡಿಪಿಐಗಳನ್ನೇ ನೇರ ಹೊಣೆ ಮಾಡ್ತೀವಿ ಅಂತ ಒಂದು ಡಿಸಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕಳೆದ ಬಾರಿ ರಾಜ್ಯದಲ್ಲೇ ತುಮಕೂರು ಜಿಲ್ಲೆಗೆ 67.03 ಫಲಿತಾಂಶ ಪಡೆದು 20ನೇ ಸ್ಥಾನದಲ್ಲಿತ್ತು. ಹೀಗಾಗಿ ಒಳ್ಳೆ ಪ್ಲೇಸ್ಗೆ ಬರಬೇಕು, ತುಮಕೂರು ಜಿಲ್ಲೆಯಲ್ಲಿ 10th ರಿಸಲ್ಟ್ ಒಳ್ಳೆ ರೀತಿ ರಿಸಲ್ಟ್ ಬರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇನ್ನು ಸಭೆಯಲ್ಲಿ ಡಿಸಿ ಅವರು ಸೂಚನೆಯನ್ನು ಕೊಟ್ಟ ಬಳಿಕ ಶಿಕ್ಷಣ ಇಲಾಖೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ? ಸಿಂಚನ ಏನು ಎಸ್ಎಸ್ಎಲ್ಸಿ ಫಲಿತಾಂಶ ಎಸ್ಎಸ್ಎಲ್ಸಿ ಎಕ್ಸಾಮಿಗೆ ಇನ್ನೇನು ಹತ್ತಿರದಲ್ಲಿದೆ. ಈಗ ಆಲ್ರೆಡಿ ಒಂದು ಪ್ರಿಪರೇಟರಿ ಎಕ್ಸಾಮ್ಗಳು ಈಗ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಒಂದು ಉತ್ತಮ ಫಲಿತಾಂಶ ಬರುವಂತಹ ನಿಟ್ಟಿನಲ್ಲಿ ಈಗ ಜಿಲ್ಲಾಧಿಕಾರಿಗಳು ಅಧಿಕಾರಿ ಶುಭ ಕಲ್ಯಾಣ್ ಅವರು ಅಧಿಕಾರಿಗಳು ಜಿಲ್ಲೆಯ ಡಿಡಿಪಿಐ ಮತ್ತು ಬಿಇಒಗಳು ಮತ್ತು ಸೇರಿದಂತೆ ಮುಖ್ಯ ಶಿಕ್ಷಕರುಗಳನ್ನೆಲ್ಲರನ್ನು ಕೂಡ ಕರೆದು ಒಂದು ಸಭೆಯನ್ನ ಮಾಡಿ ಈಗ ಉತ್ತಮ ಫಲಿತಾಂಶ ಬರುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದಾಗಿ ಈಗ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಜಿಲ್ಲೆಯಲ್ಲಿ ಅಂದ್ರೆ ಕಳೆದ ವರ್ಷ ಒಂದು 67.03 ಈ ಒಂದು ಶೇಕಡಾವಾರು ರಾಜ್ಯದಲ್ಲಿ ಒಂದು 20ನೇ ಸ್ಥಾನದಲ್ಲಿ ತುಮಕೂರು ಜಿಲ್ಲೆ ಫಲಿತಾಂಶ ಬಂದಿತ್ತು. ಆದ್ರೆ ಈ ಬಾರಿ ಇನ್ನು ಈ ಉತ್ತಮ ಒಂದು ಫಲಿತಾಂಶವನ್ನ ತರಬೇಕು ಅಂತಕ್ಕಂಥದ್ದಾಗಿ ಈಗ ಅಧಿಕಾರಿಗಳನ್ನ ಕರೆದು ಈಗ ಒಂದು ಸಭೆಯನ್ನ ಮಾಡಿರ್ತಕ್ಕಂಥದ್ದು. ನಿನ್ನೆ ಸ್ಟ್ರಿಕ್ಟ್ ಆಗಿ ಎಲ್ಲಾ ಅಧಿಕಾರಿಗಳಿಗೂ ಒಂದು ಸೂಚನೆಯನ್ನ ನೀಡಿದ್ದಾರೆ. ಇದಾದ ಬಳಿಕ ಅಧಿಕಾರಿಗಳು ರಾತ್ರೋರಾತ್ರಿ ಈಗ ಪ್ರತಿ ಒಂದು ವಿದ್ಯಾರ್ಥಿಗಳ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆಗಳಿಗೆ ಹೋಗಿ ಈಗ ಅಲ್ಲಿ ಮನೆ ಪಾಠವನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಪೋಷಕರುಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಟ್ ಮಾಡಿ ಪ್ರತಿದಿನ ಅವರನ್ನ ಶಿಕ್ಷಣ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು, ಅವರ ಉತ್ತಮ ಫಲಿತಾಂಶ ಬರುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಚಟುವಟಿಕೆಗಳನ್ನ ಮಾಡಿ ಮತ್ತೆ ಒಂದು ಉತ್ತಮ ಫಲಿತಾಂಶವನ್ನ ಬರುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು. ಮತ್ತೆ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದನೇ ಒಂದು ತರಗತಿಗಳನ್ನ ಶುರು ಮಾಡಿ ಅವ್ರಿಗೆ ಒಂದು ಪಾಠವನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ಬೇಕು, ರಿವಿಷನ್ ಮಾಡ್ಬೇಕು, ಈ ರೀತಿ ಒಂದು ಚಟುವಟಿಕೆಗಳನ್ನ ಮಾಡ್ಬೇಕು ಅಂತಕ್ಕಂಥದ್ದಾಗಿ ಈಗ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಕೂಡ ನಿನ್ನೆ ಸಂಜೆಯಿಂದನೇ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಇಒನು ಕೂಡ ಸ್ಥಳಕ್ಕೆ ಈಗ ಹೋಗಿ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ ತಕ್ಷಣನೇ ಎಲ್ಲರೂ ಕೂಡ ನಿನ್ನೆಯಿಂದನೇ ಕಾರ್ಯಪ್ರವೃತ್ತರಾಗಿ ಜಿಲ್ಲೆಯಲ್ಲಿ ಮಕ್ಕಳಿಗೆ ಒಂದು ಮನೆ ಪಾಠವನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಎಲ್ಲಾ ಒಂದು ವಿಚಾರಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀವಿ, ವಾಚ್ ಮಾಡ್ತಾ ಇರ್ತೀವಿ. ಯಾರು ಈ ಕೆಲಸವನ್ನ ಮಾಡೋದಿಲ್ಲ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥದ್ದು ಕೂಡ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಒಂದು ಉತ್ತಮ ಫಲಿತಾಂಶವನ್ನ ತರುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು ಅಂತಕ್ಕಂಥದ್ದಾಗಿ ಈಗ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪತ್ರ ಲೇಖನ ಅಲ್ವಾ, ಇದೆಲ್ಲ ಈಸಿಯಾಗಿ ಅಂಕ ಗಳಿಸ್ಬೋದಲ್ವಾ. ಈಗ ಒಟ್ಟು 625 425. ಈಗ ನೆಕ್ಸ್ಟ್ 3ನೇ ಇನ್ನೂ 100 ಅಂದ್ರೆ 400 ಇನ್ನು ಮೈನ್ ಎಕ್ಸಾಮ್